ಗುರುವೇ ನಮಃ. ವೇದಿಕೆ ಮೇಲೆ ಹಾಜರಿರ್ತಕ್ಕಂಥ ಎಲ್ಲ ನನ್ನ ಗುರುಗಳಿಗೂ ಹಾಗೂ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂತಹ ಎಲ್ಲ ನನ್ನ ಗುರುಗಳ ಪಾದಗಳಿಗೆ ನಮಸ್ಕರಿಸುತ್ತಾ, ಹಾಗೆ ಅಂಬೇಡ್ಕರ್ ಅವರು ಒಂದು ಮಾತು ಹೇಳ್ತಾರೆ, ಹುಲಿಯ ಹಾಲನ್ನು ಯಾರು ಸೇವಿಸುತ್ತಾರೋ ಅವರು ಗರ್ಜಿಸಲೇಬೇಕು. ಹಾಗೆ ಈ ಸಂಸ್ಥೆಯನ್ನು ಹಾಗೂ ನಾವೆಲ್ಲರೂ ಇಲ್ಲಿ ಸೇರಲಿಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಒಬ್ಬ ಯುಗಪುರುಷ ಆ ಹುಲಿಯನ್ನು ಜನ್ಮ ನೀಡಿರ್ತಕ್ಕಂತಹ ಆ ತಂದೆ ತಾಯಿಗಳ ಪಾದಕ್ಕೆ ನಮಸ್ಕರಿಸುತ್ತಾ, ಈ ಸಮಸ್ಯೆಯನ್ನು ಕಟ್ಟಿರ್ತಕ್ಕಂತಹ ನಿಮ್ಮೆಲ್ಲರ ನೆಚ್ಚಿನ ಚೇರ್ಮನ್ ಆಗಿರ್ತಕ್ಕಂತಹ ಸುಮಂತ್ ಕುಮಾರ್ ಸರ್ ಅವರ ಪಾದಗಳಿಗೆ ನಮಸ್ಕರಿಸುತ್ತಾ ನನ್ನ ಮಾತನ್ನು ಆರಂಭಿಸಿದ್ದೇನೆ. ಯಾಕೆ ಈ ಜಗದ ಯುಗಪುರುಷ ಅಂತ ನಾನು ನನ್ನ ಬಾಯಲ್ಲಿ ಹೇಳಿದೆ ಅಂದರೆ, ನಾನು ಕೂಡ ವಿದ್ಯಾರ್ಥಿಯಾಗಿರುವಾಗ ನನ್ನ ಸಮಾನ ವಯಸ್ಕರಿಗೆ ಕೂಡ ಅವರು ಕೂಡ ಬೋಧನೆಯನ್ನು ಮಾಡಿರ್ಬೋದು. ಹಾಗೆ ಅನೇಕ ವಿದ್ಯಾರ್ಥಿಗಳು ಕೂಡ ನನ್ನ ಹಾಗೆ ಒಂದು ಸಣ್ಣ ಸರ್ಕಾರಿ ಸೇವೆಯಲ್ಲೋ ಅಥವಾ ಇನ್ನೂ ದೊಡ್ಡ ಉನ್ನತ ಮಟ್ಟದ ಹುದ್ದೆಯಲ್ಲಿ ಇರ್ಬೋದಂತ ಹೇಳಿ ಗುರುಗಳಿಗೆ ನಾನು ವಂದಿಸಿದೆ. ಮತ್ತು ನಾನೇನು ಹೇಳಲಿಕ್ಕೆ ಇಚ್ಛೆಪಡಿಸ್ತೇನೆ ಅಂದರೆ, ಮೊಟ್ಟ ಮೊದಲನೇದಾಗಿ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರ್ತಕ್ಕಂತಹ ನನ್ನ ಎಲ್ಲ ಪ್ರೀತಿಯ ಸಹೋದರ ಸಹೋದರಿಯಾಗಿರ್ತಕ್ಕಂತಹ ಈ ಕಾಲೇಜಿನ ಪ್ರಥಮ PUC ಮತ್ತು ದ್ವಿತೀಯ PUCಯ ವಿದ್ಯಾರ್ಥಿಗಳಿಗೆ ನಾನು ಏನು ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂದರೆ, ಕಳೆದ ವರ್ಷದಲ್ಲಿ ನಿಮ್ಮಲ್ಲಿಯೇ ನಿಮ್ಮ ಸಹೋದರ ಅದೇ ಜಾಗದಲ್ಲಿ ನಿಮ್ಮಲ್ಲಿ ಒಬ್ಬರಾಗಿ ಕೂತಿದ್ರು. ಅದೇ ಸಹೋದರ ಈಗ ಸಾಧಕರ ಸಾಲಿನಲ್ಲಿ ಈ ವೇದಿಕೆಯ ಮೇಲೆ ಕೂತಿದ್ದಾರೆ. ಅದೇ ರೀತಿ ಮುಂಬರುವ ದಿನಗಳಲ್ಲಿ ತಾವುಗಳು ಕೂಡ ಸಹ ಈ ವೇದಿಕೆಯ ಮೇಲೆ ಬರಬೇಕು. ಮತ್ತು ತಮಗೆ ವಿದ್ಯಾದಾನವನ್ನು ಮಾಡಿರ್ತಕ್ಕಂಥ ಎಲ್ಲ ಗುರುಗಳಿಗೂ ಕೂಡ ತುಂಬ ಸಂತೋಷವನ್ನು ಆನಂದವನ್ನು ಕೊಡುವಂಥ ಕ್ಷಣಗಳನ್ನು ನೀವು ತರಬೇಕಂತ ಹೇಳಿ, ಮತ್ತು ನಮ್ಮ ಏನು ಈ ಬೆಳ್ತಂಗಡಿ ತಾಲೂಕಿನಲ್ಲಿ ಸಣ್ಣದಾಗಿ ಆರಂಭಿಸಿರ್ತಕ್ಕಂಥ ಸಂಸ್ಥೆ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೇಗೆ ಬೆಳೆದಿದೆಯೋ ಹಾಗೆ ಈ ಕರ್ನಾಟಕದಲ್ಲಿ ಇರ್ತಕ್ಕಂಥ ಹಾಗೂ ಭಾರತ ದೇಶದಲ್ಲಿರ್ತಕ್ಕಂತಹ ಎಲ್ಲ ವಿದ್ಯಾಸಂಸ್ಥೆಗಳು ಅಂದರೆ ಮೆಡಿಕಲ್ ಕಾಲೇಜಸ್ ಆ್ಯಂಡ್ ಇಂಜಿನಿಯರಿಂಗ್ ಕಾಲೇಜಸ್ಸಲ್ಲಿ ಯಾರಾದರೂ ನಮ್ಮ ಶಿಕ್ಷಕರು ಸುಮ್ಮನೆ ಯಾವುದೋ ಒಂದು ಕಾರ್ಯಕ್ರಮಕ್ಕೋ ಯಾವುದೋ ಒಂದು ವಿಶೇಷವಾಗೋ ಯಾವುದೋ ಒಂದು ಟೂರಿಗೋ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಬಂದರೆ ಈ ಕಾಲೇಜಿನಲ್ಲಿ ನಮ್ಮ ವಿದ್ಯಾರ್ಥಿಗಳು ಇರಬಹುದಾ ಅಂತ ಹೇಳಿದರೆ, ನಮ್ಮ ಒಬ್ಬ ವಿದ್ಯಾರ್ಥಿ ಇದ್ದಾನೆ ಅಂತೇಳಿ ಗುರುತಿಸಿ ಮಾತನಾಡುವಂಥ ಎಲ್ಲ ವಿದ್ಯಾರ್ಥಿಗಳು ಪ್ರತಿಯೊಂದು ಕಾಲೇಜಿನಲ್ಲಿ ಸೀಟನ್ನು ಗಿಡಿಸ್ಕೊಳ್ಳಿ ಅಂತ ನನ್ನದೊಂದು ಹಾರೈಕೆ ಇದೆ. ಹಾಗೆ ನಾನು ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸರ್, ಸುಮಂತ್ ಸರ್ ನನ್ನನ್ನು ಈಗಲೂ ಸಹ ಹೇಳಿದ್ರಿ, ನೀವು ಹೇಗೆ ಬೆಳೆದು ಬಂದ ಹಾದಿಯನ್ನು ಹೇಳಿ ಅಂತ. ಆದರೆ ಸರ್, ತಮ್ಮ ಮುಂದೆ ನಮ್ಮ ಸಾಧನೆ ಒಂದು ಹನಿಗೂ ಲೆಕ್ಕವಿಲ್ಲ ಸರ್. ಯಾಕಂದರೆ ಒಬ್ಬ ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿ ಒಬ್ಬ ಸಾಮಾನ್ಯ ಶಿಕ್ಷಕನಾಗಿ ಅದೇ ಒಬ್ಬ ಸುಮಂತ್ ಕುಮಾರ್ ಜೈನ್ ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುಮಂತ್ ಕುಮಾರ್ ಜೈನ್ ಅಂತ ಹೆಸರನ್ನು ಮಾಡಿದ್ದಾರೆ. ಆ ಸಾಧನೆ ಮುಂದೆ ನಮ್ಮದೇನೂ ಅಲ್ಲ ಸರ್. ಈ ಮಾತನ್ನು ತುಂಬ ಹೃದಯದಿಂದ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆದರೆ ನನ್ನನ್ನು ಹೇಳಿ ಅಂತ ಹೇಳಿದರು ಸಾರು, ತಮ್ಮ ಆಸೆಯಂತೆ ನನ್ನ ಕಥೆಯನ್ನು ನಾನು ಹೇಳ್ತೇನೆ ಸರ್. ನಾನು ಕೂಡ ಒಬ್ಬ ಬಡ ಕುಟುಂಬದಲ್ಲಿ ಹುಟ್ಟಿ ಒಂದು ಮೂಲಭೂತ ಸೌಕರ್ಯಗಳು ಇಲ್ಲದೇ ಇರತಕ್ಕಂಥ ಊರಲ್ಲಿ, ಅಂದರೆ ತಮಗೆಲ್ಲ ಇದು ಆಗ್ಬೋದು ಏನಪ್ಪ, ಇಂಥ ಯುಗದಲ್ಲಿ ಕೂಡ ಅಂದರೆ ದೇವಾನುದೇವತೆಗಳು ಹೋಗಿ, ರಾಜ ಮಹಾರಾಜರು ಹೋಗಿ, ಬ್ರಿಟಿಷರು ಹೋಗಿ, ಎಲ್ಲ ಜಮೀನ್ದಾರರ ಪದ್ಧತಿಯೆಲ್ಲ ಹೋಗಿ, ಪ್ರಜಾಪ್ರಭುತ್ವ ಪ್ರಜೆಗಳಿಗೋಸ್ಕರ ಇರುವಂತಹ ಈ ಯುಗದಲ್ಲಿಯೂ ಸಹ ಮೂಲಭೂತ ಸೌಕರ್ಯಗಳನ್ನು ಕಂಡಿರ್ತಕ್ಕಂತಹ ಊರುಗಳು ಇರಬಹುದಾ ಅಂತೇಳಿ ಯೋಚನೆ ಬರ್ಬೋದು. ಖಂಡಿತ ಸ್ನೇಹಿತರೆ, ಈಗಲೂ ಕೂಡ ಕೆಲವೊಂದು ಹಳ್ಳಿಗಳಿಗೆ ಮೂಲಭೂತ ಸೌಕರ್ಯಗಳು ಇಲ್ಲದಂಥ ಸ್ಥಿತಿಗಳು ಇದೆ. ಅಂಥ ಒಂದು ಪ್ರದೇಶದಲ್ಲಿ ನಾನು ಕೂಡ ಹುಟ್ಟಿದವ. ಅಲ್ಲಿಂದ ನಮ್ಮ ತಂದೆ ತಾಯಿಗಳು ಕೂಡ ಹೇಗೆ ನಿಮ್ಮ ತಂದೆ ತಾಯಿಗಳು ಕೂಡ ಕಷ್ಟಪಟ್ಟು ವ್ಯವಸಾಯನ ಮಾಡಿ, ಕೂಲಿಯನ್ನು ಮಾಡಿ, ಬೇರೆಯವರ ಹತ್ರ ಕೆಲಸಕ್ಕೆ ಹೋಗಿ ಒಂದು ದಿನದ ದುಡಿಮೆಯಲ್ಲಿ ತಮ್ಮ ಮಕ್ಕಳಿಗೆ ಹಾಗೂ ತಮ್ಮ ಹೊಟ್ಟೆಯನ್ನು ತುಂಬಿಸಿ, ಹೇಗೆ ತಮ್ಮ ಮಕ್ಕಳು ನಾವು ಇರುವಂಥ ಸ್ಥಿತಿ ನಮ್ಮ ಮಕ್ಕಳಿಗೆ ಬೇಡ. ಪ್ರತಿಯೊಬ್ಬ ತಂದೆ ತಾಯಿಗಳು ಕೂಡ ಹೇಳೋದು ಒಂದೇ ಮಾತು, ನಾನು ಇಲ್ಲಿದ್ದೇನೆ, ನನ್ನ ಮಕ್ಕಳು ನನಗಿಂತ ಎತ್ತರವಾಗಿರಬೇಕಂತ ನನ್ನ ತಂದೆ ತಾಯಿಗಳು ಕನಸನ್ನು ಕಂಡು ನನಗೆ ಉತ್ತಮವಾದ ಶಿಕ್ಷಣವನ್ನು ಕೊಟ್ಟು, ನಾನು ಮತ್ತು ನನ್ನ ಪರಿಶ್ರಮದಿಂದ ಈ ಕಾಲೇಜಿಗೆ ಒಬ್ಬ ಮುಖ್ಯ ಅತಿಥಿಯಾಗಿ ನನ್ನನ್ನು ಕರೆಯುವಂಥ ಹಂತಕ್ಕೆ ಬಂದಿದ್ದೇನೆ.
ಅದು ನನ್ನ ತಂದೆ ತಾಯಿಗಳು ಪಟ್ಟಂಥ ಪರಿಶ್ರಮ ಹಾಗೂ ನಾನು ಪಟ್ಟಂಥ ಕಷ್ಟಕ್ಕೆ ಆ ದೇವರು ನೀಡಿರ್ತಕ್ಕಂಥ ಫಲ. ಅದರ ಜೊತೆಗೆ ನನಗೆ ವಿದ್ಯಾವನ್ನು ಕಲಿಸಿಕೊಟ್ಟಂಥ, ಉತ್ತಮ ನಡತೆಯನ್ನು ಕಲಿಸಿಕೊಟ್ಟಂಥ, ಸಂಸ್ಕಾರವನ್ನು ಕಲಿಸಿಕೊಟ್ಟಂಥ ನನ್ನ ಗುರುಗಳಿಗೂ ಕೂಡ ಈ ಈ ಈ ಕೀರ್ತಿ ಸಲ್ಲಬೇಕಂತೇಳಿ ನಾನು ಇಚ್ಛಿಸ್ತೇನೆ. ಹಾಗೆ ತಾವೆಲ್ಲರೂ ಕೂಡ ಮುಂಬರುವಂಥ ದಿನಗಳಲ್ಲಿ ಉತ್ತಮವಾದ ಸಾಧನೆಯನ್ನು ಮಾಡಿ ತಮ್ಮ ತಂದೆ ತಾಯಿಗಳಿಗೆ, ತಮ್ಮ ಗುರು ಹಿರಿಯರಿಗೆ ಹಾಗೂ ಅತಿ ಹೆಚ್ಚಿನದಾಗಿ ನಮ್ಮನ್ನು ಹರಿಸುವಂಥ, ಅತಿ ಹೆಚ್ಚಿನದಾಗಿ ತಮ್ಮ ಜೀವನದಲ್ಲಿ ಆನಂದವನ್ನು ಪಡುವಂಥ ಗುರುಗಳಿಗೆ ಉತ್ತಮವಾದ ಸಂದೇಶವನ್ನು ನೀಡಿ, ಸರ್ ನಾನು ಇಂಜಿನಿಯರ್ ಆಗಿದ್ದೇನೆ, ನಾನು ಡಾಕ್ಟರ್ ಆಗಿದ್ದೇನೆ, ನಾನು ಲೆಕ್ಚರರ್ ಆಗಿದ್ದೇನೆ ಅಂತ ಅವರಿಗೆ ಕೇಳುವಾಗ ತುಂಬ ಇಂಪಾಗಿರ್ತದೆ. ಆ ಸುದ್ದಿಯನ್ನು ಬೇಗನೆ ನೀವು ನಿಮ್ಮ ಗುರುಗಳಿಗೆ ನೀಡಿ ಅಂತ ಹೇಳ್ತಾ ನನ್ನ ಎರಡನ್ನ ಮಾತನ್ನು ಮುಗಿಸ್ತೇನೆ. ನನಗೆ ಅವಕಾಶವನ್ನು ನೀಡಿರ್ತಕ್ಕಂಥ ಈ ಕಾಲೇಜು ಮಂಡಳಿ ಪ್ರಾಂಶುಪಾಲರು ಹಾಗೂ ಎಲ್ಲ ಬೋಧಕ ಬೋಧಕರ ಸಿಬ್ಬಂದಿಗಳು ಅವರಿಗೆ ನಮಸ್ಕರಿಸುತ್ತೇನೆ. ಒಂದು ಮಾತನ್ನು ಹೇಳ್ತೇನೆ ಎಲ್ಲ ಮಕ್ಕಳಿಗೂ ಕೂಡ, ದಯವಿಟ್ಟು ನನ್ನ ಒಂದೊಂದು ರಿಕ್ವೆಸ್ಟ್ ಇದೆ. ಯಾಕಂದರೆ ಪ್ರತಿ ತಿಂಗಳಿಗೊಂದು ವಾರಕ್ಕೊಂದು ಫೋನ್ ಬರ್ತವೆ ನನಗೆ. ಅದಕ್ಕೆ ತಮ್ಮೆಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೇನೆ, ದಯಮಾಡಿ ಏನಂತ ಹೇಳಿದರೆ, ನಾವು ಭಾವನೆಗಳನ್ನು ಹೊತ್ತು ಈ ಸಂಸ್ಥೆಗೆ ಬಂದಿಲ್ಲ, ನಮ್ಮ ಬದುಕನ್ನು ಕಟ್ಟಿಕೊಳ್ಳಬೇಕು ಅನ್ನೋ ಉದ್ದೇಶದಿಂದ ನಾವು ಬಂದಿದ್ದೇವೆ. ಸೊ ಯಾವತ್ತೂ ಕೂಡ ಭಾವನಾತ್ಮಕವಾಗಿ, ಫಾರ್ ಎಕ್ಸಾಂಪಲ್ ಇಲ್ಲಿ ಬರ್ತಕ್ಕಂಥದ್ದು ಏನಂದರೆ, ನನ್ನ ಚಿಕ್ಕಮ್ಮನ ಮಗಳ ಗಂಡಂದು ಏನೋ ಕಾರ್ಯಕ್ರಮ ಇದೆ, ನನ್ನ ದೊಡ್ಡಮ್ಮನ ಮಗಳದು ಮದುವೆ ಇದೆ, ನನ್ನ ತಮ್ಮಂದು ಏನೋ ಫಂಕ್ಷನ್ ಇದೆ. ಆ ಫಂಕ್ಷನ್ಸ್ಗಳೆಲ್ಲ ಮುಂದೆ ನಾವು ಮಾಡಬಹುದು. ಯಾಕಂದರೆ PUC ಹಂತದಲ್ಲಿ ಉತ್ತಮವಾದ ನಿಮಗೆ ಟೈಮ್ ಇದೆ. ನೀವು ಪ್ರತಿಯೊಬ್ಬರು ಡಾಕ್ಟರ್ಗಳಾಗಬೇಕು, ಇಂಜಿನಿಯರ್ಗಳಾಗಬೇಕಂತ ಏನು ಬಂದಿದ್ದೀರಲ್ಲ, ಆ ಭಾವನೆಗಳನ್ನು ಬಿಟ್ಟು ತಮ್ಮ ಬದುಕನ್ನು ಕಟ್ಕೊಳ್ಳುವಂಥ ಪ್ರಯತ್ನದಲ್ಲಿದ್ದೀರಾ. ನೀವು ಆ ಬದುಕಿನ ಕಡೆಗೆ ಗಮನವನ್ನು ಹರಿಸಿ. ಮತ್ತು ನಾನು ನಿಮಗೆ ಕೈ ಮುಗಿದು ಕೇಳ್ಕೊಳ್ತೇನೆ, ತಮ್ಮ ತಂದೆ ತಾಯಿಗಳಿಗೂ ಕೂಡ ತಿಳಿಸಿ, ಅಪ್ಪ ಅಮ್ಮ ನನ್ನನ್ನೇನು ನೀವು ಡಾಕ್ಟರ್ ಮಾಡಬೇಕಂತಿದ್ದೀರಂತ ಸುಮಂತ್ ಕುಮಾರ್ ಸರ್ ಮತ್ತು ಅಭಿರಾಮ್ ಸರ್ ಮತ್ತು ನವೀನ್ ಸರ್ ಕೈಗೆ ನಮಗೆ ಕೊಟ್ಟಿದ್ದೀರಾ. ಅವರು ನಮ್ಮ ಜವಾಬ್ದಾರಿಯನ್ನು ಹೊತ್ತಿದ್ದಾರೆ. ನಾವು ಈ ಸಂಸ್ಥೆಯಿಂದ ಹೊರಗಡೆ ಕಾಲಿಡುವ ತನಕ ತಂದೆಯೂ ಅವರೇ, ತಾಯಿಯೂ ಅವರೇ, ಬಂಧು ಅವರೇ, ಬಳಗುವವರೇ ಅಂತ ಏನು ನಂಬಿದ್ದೀರಲ್ಲ, ಈ ಮಾತನ್ನು ಅವರಿಗೆ ಹೇಳಿ ಎಲ್ಲ ಭಾವನೆಗಳನ್ನು ಸೈಡಿಟ್ಟು ಉತ್ತಮ ಬದುಕನ್ನು ಕಟ್ಟಿಕೊಳ್ಳುವಂಥ ಪ್ರಯತ್ನವನ್ನು ಮಾಡಿ ಅಂತ ಈ ವೇದಿಕೆ ಮೂಲಕ ತಮ್ಮೆಲ್ಲರಿಗೂ ನಾನು ಕೈ ಮುಗಿದು ಕೇಳ್ಕೊತಿದ್ದೇನೆ. ಇದನ್ನು ಎಲ್ಲ ನನ್ನ ಮಿತ್ರರು ಅರ್ಥ ಮಾಡ್ಕೊಂಡಿರಿ ಅಂತ ಹೇಳ್ಕೊತೀನಿ. ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಸತ್ಯ, ಸ್ಪಷ್ಟ, ನೇರ ಸುದ್ದಿಯೊಂದಿಗೆ U+ TV. ಇದು ಹೊಸತನದ ಸಂಕಲನ.